ಎಲ್ಲರಿಗೂ ನಮಸ್ಕಾರ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆದರ್ಶ್. ಇವತ್ತು ನಾವು ಹಲಸಿನ ಹಣ್ಣಿನ ಕೊಟ್ಟಿಗೆಯನ್ನು ಮಾಡುವ. ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸ್ ಎಲ್ಲ ಆಗಬೇಕು. ನೋಡಿ, ಇವತ್ತು ನಮ್ಮಿಬ್ಬರಿಗೂ ಶಾಲೆಗೆ ರಜೆ ಮತ್ತು ಅವರಿಗೂ ಆಫೀಸಿಗೂ ರಜೆ. ಹಾಗಾಗಿ ಹಲಸಿನ ಹಣ್ಣನ್ನು 2 ತುಂಡು ಮಾಡಿ ಅದರ ಹಲಸಿನ ಹಣ್ಣನ್ನು ಖಾದ್ಯಗಳನ್ನು ಮಾಡುವ ಅಂತ ಇದ್ದೇವೆ. ಹಾಗೆ ಖಾದ್ಯಗಳನ್ನು ಮಾಡಲಿಕ್ಕೆಲ್ಲ ಹಲಸಿನ ಹಣ್ಣು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಹೇಗೂ ಮಳೆ ಸಹ ಬರ್ತಾ ಉಂಟು. ಸ್ನೇಹಿತರೆ, ಹಲಸಿನ ಗಟ್ಟಿಯನ್ನು ಮಾಡಲಿಕ್ಕೆ ಬೇಕಾದಂತಹ ಹಲಸಿನ ಸೊಳೆಯನ್ನು ಅಜ್ಜಿ ಸಜ್ಜಿ ಮಾಡ್ತಾ ಇದ್ದಾರೆ. ತುಂಬ ಕೆಲಸ ಹಿಡಿತದೆ ಇದಕ್ಕೆ, ಬಟ್ ಹಲಸಿನ ಗಟ್ಟಿಯನ್ನು ತಿನ್ನಲಿಕ್ಕೆ ಬಹಳ ರುಚಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕೂಡ. ಹಲಸಿನ ಹಣ್ಣಿನ ಕೊಟ್ಟಿಗೆಗೆ ಸ್ವಲ್ಪ ತೆಂಗಿನಕಾಯಿ ಬೇಕು. ಹಾಗೆ ತೆಂಗಿನಕಾಯಿ ತುರಿತಾ ಇದ್ದೇನೆ. ಇವಾಗ ಕೊಟ್ಟಿಗೆಗೆ ಬೇಕಾದಂತಹ ಬೆಲ್ಲವನ್ನು ಹುಡಿ ಮಾಡುವ. ಫಸ್ಟಿಗೆ ಈ ಸೊಳೆಯನ್ನು ಒಂದಷ್ಟು ಚೆನ್ನಾಗಿ ಅರಿಬೇಕಾಗತ್ತೆ. ಹಾಗೆ ಇವಾಗ ಅರಿತಾ ಇದ್ದಾರೆ. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಇದನ್ನು ಅರಿಯುವ ಸಿಸ್ಟಮೇ ಇಲ್ಲ ಇತ್ತು. ಅವರು ಆವಾಗ ಏನು ಮಾಡ್ತಿದ್ರು ಅಂತ ಹೇಳಿದರೆ, ನಮ್ಮ ಮರದ ಮರಿಗೆ ಅಂತ ಒಂದು ಇರ್ತಿತ್ತು, ಮರದ ಪಾತ್ರ ಅದು. ಅದಕ್ಕೆ ಹಾಕಿ ಈ ಕಾರ್ಪೆಂಟರ್ಗಳು ಕೆಲಸ ಮಾಡುವ ಉಳಿ ಅಂತ ಹೇಳುವ ಒಂದು ಸಾಧನ ಇದೆ, ಅದರಿಂದ ಅದನ್ನು ಕೊಚ್ಚುತ್ತಿದ್ದರು, ಸಣ್ಣಕ್ಕೆ ಕೊಚ್ಚುತ್ತಿದ್ದರು. ಅದಕ್ಕೆ ಟೇಸ್ಟ್ ಜಾಸ್ತಿ. ಅರ್ದು ಮಾಡೋದಕ್ಕೂದೆ ಇದಕ್ಕೂದೆ ಒಂದು ಟೇಸ್ಟಿನಲ್ಲಿ ವ್ಯತ್ಯಾಸ ಇದೆ. ಆದರೆ ಇವಾಗ ಅದೆಲ್ಲ ಇಲ್ಲ, ಮರದ ಮರಿಗೆ ಎಲ್ಲ ಇಲ್ಲ. ಅದಕ್ಕೋಸ್ಕರ ಕಲ್ಲಿನಲ್ಲಿ ಅರಿದರೆ ರುಚಿ ಜಾಸ್ತಿ. ಇವಾಗ ಕಲ್ಲಿನಲ್ಲಿ ಅರಿಯುವವರು ಕೂಡ ಇಲ್ಲ, ಇವಾಗ ಮಿಕ್ಸಿಯಲ್ಲಿ ಅರಿಯುವವರೇ ಜಾಸ್ತಿ. ಆದರೆ ಕಲ್ಲಿನಲ್ಲಿ ಅರಿದರೆ ಇದಕ್ಕೆ ಟೇಸ್ಟ್ ಜಾಸ್ತಿ. ಇವಾಗ ಅಕ್ಕಿಯನ್ನು ಹಾಕುವ. ಹಲಸಿನ ಸೊಳ್ಳೆ ಒಳ್ಳೆ ನೈಸ್ ಆಗಿದೆ, ಕಡಿದು ಒಳ್ಳೆ ನೈಸ್ ಆಗಿದೆ. ಒಳ್ಳೆ ನೈಸ್ ಆದ ನಂತರ ಅಕ್ಕಿ ಹಾಕುವಂಥದ್ದು. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ, ಹಾಕ್ತಾ ಇದ್ದೇನೆ. ಹಾಕಿ ಕಡಿಯುವಂಥದ್ದು. ತುಂಬ ನೈಸ್ ಆಗುವಂಥ ಅಗತ್ಯ ಇಲ್ಲ, ಸ್ವಲ್ಪ ತರಿ ಇರಬೇಕು. ಕೊನೆಯದಾಗಿ ಉಪ್ಪು ಹಾಕಿದ ನಂತರ ಬೆಲ್ಲ ಹಾಕುವಂಥದ್ದು. ನಾನು ಬೆಲ್ಲವನ್ನು ಮೊದಲೇ ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಹಾಕಿ ಇನ್ನು ಕಡಿಯುವಂಥದ್ದು. ಆಲ್ರೆಡಿ ಹೇಳಿರುವ ಹಾಗೆ ತುಂಬ ನೈಸ್ ಬೇಡ, ತರಿಯಾಗಿರಬೇಕು. ಕಡಿಯುವಂಥ ಕೆಲಸ ಆಯಿತು ನೋಡಿ, ತರಿಯಾಗಿ ಕಡಿಬೇಕು ಆ್ಯಕ್ಚುಲಿ. ಸ್ನೇಹಿತರೆ, ನಾವು ಹಲಸಿನ ಕೊಟ್ಟಿಗೆಯನ್ನು ಸಾಗುವಾನಿ ಎಲೆಯಲ್ಲಿ ಮಡಚಿ ಬೇಯಿಸಲಿಕ್ಕೆ ಇಡುವಂಥದ್ದು. ಆದ ಕಾರಣ ಈಗ ಸಾಗುವಾನಿ ಎಲೆಯನ್ನು ತರಲಿಕ್ಕೆ ತೋಟಕ್ಕೆ ನಾನು ಹೋಗ್ತಾ ಇದ್ದೇನೆ.
ವೀಕ್ಷಕರೇ ನೋಡಿ, ಇದು ಸಾಗುವಾನಿ ಎಲೆ. ಇನ್ನೊಂದು ಇದು ಸಣ್ಣ ಗಿಡ ಅಷ್ಟೇ. ಇಲ್ಲೊಂದು ದೊಡ್ಡ ಮರ ಇದೆ. ಇದರಿಂದ ಈಗ ಸಾಗುವಾನಿ ಎಲೆಯನ್ನು ಕೊಯ್ಯಬೇಕು. ವೀಕ್ಷಕರೇ, ಸಾಗುವಾನಿ ಎಲೆಯನ್ನು ತೋಟದಿಂದ ತಂದಾಯಿತು. ಈಗ ಇದನ್ನು ಕ್ಲೀನ್ ಮಾಡಿ ಇಡುವಂತಹ ಒಂದು ಪ್ರಕ್ರಿಯೆ. ಇನ್ನು ಇದನ್ನು ಚೆನ್ನಾಗಿ ತೊಳಿಬೇಕು. ಬೆಂಕಿಯೆಲ್ಲ ಉಡಿಸಿ ಇಡ್ಲಿ ಪಾತ್ರೆಯಲ್ಲಿ ನೀರೆಲ್ಲ ತುಂಬಿಸಿ ರೆಡಿ ಮಾಡಿಟ್ಟಿದ್ದೇವೆ. ಇದು ಚೆನ್ನಾಗಿ ಕುದಿಬೇಕು ನೀರು. ನೋಡಿ ವೀಕ್ಷಕರೇ, ಸಾಗುವಾನಿ ಎಲೆಯನ್ನು ಚೆನ್ನಾಗಿ ತೊಳಿಬೇಕು. ಯಾಕೆಂತಂದರೆ ಇವಾಗ ಮಳೆಗಾಲ ಅಲ್ವಾ, ಕೀಟ ಎಲ್ಲ ಸಾಗುವಾನಿ ಎಲೆಯಲ್ಲಿ ಬಂದು ಕೂತಿರ್ತದೆ. ಇನ್ನು ಈ ಸಾಗುವಾನಿ ಎಲೆಯಲ್ಲಿ ಹಿಟ್ಟನ್ನು ಹಾಕಿ ಮಡಚಿ ಇಡುವಂಥದ್ದು. ಸಾಗುವಾನಿ ಎಲೆಯಲ್ಲಿ ಮಾಡಿರುವುದರಿಂದ ಒಳ್ಳೆ ಕೆಂಪು ಕಲರ್ ಬರ್ತದೆ. ಅದಲ್ಲದೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಹಾಗೆ ಪಿತ್ತವನ್ನು ತಡೆಯುತ್ತದೆ. ವೀಕ್ಷಕರೇ, ನೀರು ಕುದೀತು. ಮಡಚಿಟ್ಟಂತಹ ಹಲಸಿನ ಕೊಟ್ಟಿಗೆಯನ್ನು ಹಬೆಯಲ್ಲಿ ಬೇಯಿಸುವ. ಹಲಸಿನ ಕೊಟ್ಟಿಗೆಯನ್ನು ಬೇಯಲಿಕ್ಕೆ ಇಟ್ಟಾಯಿತು. ಸಾಮಾನ್ಯವಾಗಿ 1 ಗಂಟೆ ಟೈಮ್ ತಗೊಳ್ತದೆ ಬೇಯಲಿಕ್ಕೆ. ಅಲ್ಲಿ ತನಕ ವೇಟ್ ಮಾಡುವ. ಸ್ನೇಹಿತರೆ, ಹಲಸಿನ ಕೊಟ್ಟಿಗೆ ರೆಡಿಯಾಗಿದೆ. ಬಿಸಿ ಬಿಸಿ ಉಂಟು. ಈಗ ಬೇಕಾದಷ್ಟು ತಗೊಳ್ಳುವ, ಒಂದು 5 ತಗೊಳ್ಳುವ ಇವಾಗ, ಮತ್ತೆ ಬೇಕಾದಾಗೆ ತರುವ. ಸಾಗುವಾನಿ ಎಲೆಯಲ್ಲಿ ಮಾಡಿದ್ರಿಂದ ಈ ಥರ ಕೆಂಪು ಕಲರಲ್ಲಿ ಬರುವಂಥದ್ದು. ಹೇಗಾಗಿದೆ ಅಜ್ಜಿ? ಹಲಸಿನ ಹಣ್ಣಿನ ಕೊಟ್ಟಿಗೆ ಸವಿಯಲು ರೆಡಿಯಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.